ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಇದಕ್ಕೆ ದಾರ ಬಂದು ಸ್ಯಾರಿಲಿ ಇರುವಂಥ ಕಲರು ದಾರ ಇಲ್ಲಿ 8 ಎಳೆ ದಾರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ವಾಪಸ್ ಗೋಲ್ಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಡಲ್ ಗೋಲ್ಡ್ ಬೀಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಬಾರ್ಡರ್ ಕೂಡ ಅಷ್ಟೇ ಸ್ವಲ್ಪ ಡಲ್ ಆಗಿದೆ. ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಡಲ್ ಕಲರ್ ಇರುವಂಥ ಗೋಲ್ಡ್ ರೋಸ್ ಫ್ಲವರ್ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಬೀಡ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಡಿಸೈನ್ಗೆ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಹಾಕ್ಕೋಬೇಕು. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ, ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಚೈನ್ಸ್ನ ಮಾಡ್ಕೋಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ ಡಬಲ್ ಲಾಕ್ ಹಾಕಿಬಿಟ್ಟು 4 ಚೈನ್ನ ಮಾಡಿಕೊಂಡು ಮತ್ತೆ ಇಲ್ಲಿ ನಾನು ಡಬಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಲಾಕನ್ನು ಹಾಕಿದ ಮೇಲೆ 1 2 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಈ 3 ಚೈನ ಲಾಕ್ ಮಾಡ್ಕೋಬೇಕು. ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ತೊಗೊಂಡಿರುವಂಥ ಬಿಗ್ ಬೀಡ್ಸ್ ಏನಿದೆಯಲ್ಲ, ಬೀಡನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ನ ಮಾಡಿ ಮತ್ತೆ ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ 3 4 5 6 ಚೈನ್ ಹಾಕ್ಕೊತಾ ಇದ್ದೀನಿ. ಬೇಕಿದ್ದರೆ ನಿಮಗೆ ಬಿಗ್ ಸೈಜ್ ಬೀಡ್ ಇದೆಯಲ್ವಾ, ಸೊ ಟೈಟ್ ಆಯಿತು ಅನಿಸಿದ್ರೆ ನೀವು 7 ಚೈನ್ಸ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು 7 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 7 ಚೈನ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲಿ 3 ಚೈನ್ ಹಾಕಿ ಫಸ್ಟ್ ಲಾಕ್ ಹಾಕಿದ್ದೀವಲ್ವ, ಈ ಲಾಕಲ್ಲಿ ಬೇಕಿದ್ರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದಾ ಕಡೆಯೂ ನೀವು ಲಾಕನ್ನು ಮಾಡ್ಕೋಬೋದು. ಈ ರೀತಿ ದಾರನ ಎಳ್ಕೊಂಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಈ ರೀತಿ ಟೈಟ್ ಮಾಡಿಕೊಂಡು ಆಮೇಲೆ ಈ 7 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಏನು 3 ಚೈನ್ ವರ್ಕ್ ಮಾಡಿದ್ವೋ ಮೇಲೆ ಕೂಡ 3 ಚೈನ್ ವರ್ಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಡಬಲ್ ಲಾಕ್ ಹಾಕಿದ್ದೀವಿ ಅಲ್ವಾ, ಈ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿ ಇಲ್ಲಿ ಮೇಲೆ ಹಾಕಿರುವಂಥ 3 ಚೈನ್ನ ಈ ರೀತಿ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ವಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ 3 ಚೈನ್ ಮೇಲೆ 3 ಚೈನ ಹಾಕಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡ್ಕೋಬೇಕು. 2 ಚೈನ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಈಗ ನೆಕ್ಸ್ಟ್ ಬಂದು ಒಂದು ಚಿಕ್ಕದಾಗಿರುವಂಥ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಶುಗರ್ ಬೀಡ್ಸ್ ಎಷ್ಟಿದೆಯೋ ಆ ಒಂದು ತಿಕ್ಕಿಗೆ, ಅಂದರೆ ಆ ಒಂದು ದಪ್ಪಕ್ಕೆ ಈ ಒಂದು ಬೀಡ್ಸ್ ಇದೆ. ಈ ರೀತಿ ಒಂದು ಸ್ಮಾಲ್ ಬೀಡ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಇಲ್ಲಿ 3 ಚೈನ್ ಹಾಕಿದ್ದೀವಲ್ವ, 3 ಚೈನ್ ಮೇಲೆ 3 ಚೈನ್ ಹಾಕಿದ್ದೀವಲ್ವ, ಸೊ ಈ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀವಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಹಾಕಿರುವಂಥ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಆಗಿ ಇಲ್ಲಿ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು, ಬಟ್ ನಾನಿಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕಿರುವಂಥ 1 ಚೈನ ಕೌಂಟ್ ಮಾಡ್ಕೊಂಡಾದರೆ 3 4 5 6 ಆಗಿದೆ. 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಇದು ಬಂದು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು 7 ಚೈನ್ಗಳನ್ನ ಹಾಕಿದ್ದೀವಲ್ವ, ಸೊ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೀಗ 1 2 3 4 ಚೈನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲೇ ನಾವು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀವಲ್ವ,
1 2 3 ಅಂದರೆ 3 ಬೀಡ್ಸ್ನ ಕೌಂಟ್ ಮಾಡಿಕೊಂಡು 1 2 3 ಬಿಟ್ಟು 3ನೇ ಹೋಲಿಗೆ ಮತ್ತು ನೀಡಲ್ನ ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ 1 ಚೈನ್ 2 ಚೈನ್ನ ಮಾಡಿಕೊಂಡು ಸ್ಯಾರಿನ ಮತ್ತೆ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬೀಡನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಬರೆ ದಾರ ಸುತ್ತಕೊಂಡು ಮತ್ತು ಇಲ್ಲಿ 4 ಚೈನ್ ಹಾಕಿದ್ದೀವಲ್ವ ಇದರೊಳಗಡೆ ನೀಡಲ್ ಹಾಕಿ ದಾರ ತೊಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೇಮ್ ಮತ್ತು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಈ 4 ಚೈನಲ್ಲಿ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಳಗಡೆ ಬಂದು 3 ಚೈನ್ ಇದೆ, ಮೇಲೆ ಬಂದು 4 ಚೈನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕೆಳಗಡೆ 3 ಚೈನ್ ಮೇಲೆ 3 ಚೈನ್ ಈ ಥರ ಎಳ್ಕೊಂಡು ಹಾಕಿರ್ತೀವಲ್ವ ಸ್ವಲ್ಪ ಟೈಟಾಗಿ ಇರುತ್ತೆ. ಸೊ ಮೇಲೆ ಸ್ವಲ್ಪ ಶೇಪ್ ಬರೋದಕ್ಕೋಸ್ಕರ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ ಇತ್ತು ಆಗಲ್ಲ ಅಂತ 3 ಚೈನೇ ಕಂಟಿನ್ಯೂ ಕೂಡ ನೀವು ಮಾಡ್ಕೋಬೋದು. ಸೊ ಮತ್ತೆ ಸೇಮ್ ಈಗ 9 ಡಬಲ್ ಕ್ರೋಶೆ ಕಂಬಗಳನ್ನ ಈ 4 ಚೈನಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಸೊ 3 6 9 ಆಗಿದೆ. 9 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ ಸೇಮ್ ನೋಡಿ ಕೆಳಗಡೆ ವೀಡ್ ಬ್ಯಾಕ್ ಸೈಡಲ್ಲಿ ಏನು 7 ಚೈನ್ಗಳಿದೆಯೋ ಅದರಲ್ಲಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕನ್ನು ಹಾಕಿಬಿಟ್ಟು 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೀಡ್ ಬಿಟ್ಟು 1 2 3 ಬಿಟ್ಟು 4ನಲ್ಲಿ ಲಾಕ್ ಮತ್ತು 2 ಚೈನ್ಸ್ ಮತ್ತು ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು. ಸೊ ಈ ರೀತಿಯಾಗಿ ಆಚ್ಗಳನ್ನ ಅನ್ನೋದು ಹಾಕ್ಕೋಬೇಕಾಗತ್ತೆ. ಸೇಮ್ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇಲ್ಲಿ ಹಾಕಿರುವಂಥ 4 ಚೈನ್ ಏನಿದೆಯಲ್ಲ ಇದರೊಳಗಡೆ ಮತ್ತು ಸೇಮ್ ಡಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಆಗಿ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ದಾರ ಸುತ್ಕೊಳ್ಳಿ ಮತ್ತು ಈ 4 ಚೈನಲ್ಲಿ ಹೋಗಿ ದಾರ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಆಗಿ. ಸೊ ಇದು ಬಂದು 4, ಸೊ 5 6 7 8 ಆ್ಯಂಡ್ 9. ಸೊ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಮತ್ತು ಕೆಳಗಡೆ ಇರುವಂಥ 7 ಚೈನಲ್ಲಿ ಲಾಕ್ ಮತ್ತು ಸೇಮ್ 4 ಚೈನ್ಸ್ ಮತ್ತು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು 1 2 3 ಸ್ಕಿಪ್ ಮಾಡಿಕೊಂಡು 4ನೇದಕ್ಕೆ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ನ ಹಾಕಿಬಿಟ್ಟು ಸ್ಯಾರಿನ ಮತ್ತು ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಸ್ಲ್ಯಾಂಟಿಂಗಲ್ಲಿ 5 ಆಚ್ಗಳನ್ನ ಹಾಕಿದ್ದೀನಿ. ಒಂದೇ 7 ಚೈನ್ಗಳಲ್ಲಿ 6 ಆಚ್ಗಳನ್ನ ಹತ್ತದಲ್ಲಿ ಹಾಕಿಬಿಟ್ಟು ಈಗ ಲಾಸ್ಟ್ನೇದು ನೋಡಿ ಸೇಮ್ ಅದೇ 7 ಚೈನ್ಗೆ ಲಾಕ್ ಮಾಡ್ತಾಯಿದ್ದೀನಿ. 7 ಚೈನ್ಗೆ ಲಾಕನ್ನು ಹಾಕಿಬಿಟ್ಟು ಇದನ್ನು ಎಂಡ್ ಮಾಡೋಕ್ಕೆ ಮುಂಚೆ ಸೊ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು 1 2 3 4 ಅದಕ್ಕೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಯಾರಿಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳೋಣ. ಸೊ ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಪಲ್ಲುಗೆ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತು ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ ಕೆಳಗಡೆ ಏನು ನಾವು 3 ಚೈನ್ ಹಾಕಿದ್ವಲ್ವ ಈ ಕಡೆ ಈ ಥರ 3 ಚೈನ್ ಹಾಕೋದ್ರಿಂದ ಇದು ಸೇಮ್ ಡಿಸೈನ್ ಅನ್ನೋದು ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಪಕ್ಕಕ್ಕೆ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನ ಹಾಕಿ ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ 2 ಲಾಕನ್ನು ಹಾಕಿದ ಮೇಲೆ ಸೇಮ್ ಮತ್ತು 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಸೇಮ್ ಬಿಗ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಸೊ ಲಾಕ್ ಮಾಡಿದ್ಮೇಲೆ ನೋಡಿ 1 2 3 4 5 6 7 ಚೈನ್ಸನ್ನು ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಸೇಮ್ ಫಸ್ಟ್ ಸ್ಟಾಚಲ್ಲಿ ಏನು ತೋರಿಸಿದ್ದೀನೋ ಅದೇ ವರ್ಕ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೇನಾದರೂ ದೂರ ಎರಡೆರಡು ಆಚೆನ ಹತ್ತಿರದಲ್ಲಿ ಹಾಕಿ ಕುಚ್ಚಿಗೆ ಚೈನ್ ಮಾಡ್ಕೊಳ್ಳೋಂಗಿದ್ರೆ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಮಗೆ ಒಂದೊಂದೇ ಆಚಲ್ಲಿ ಹಾಕಿ ಕುಚ್ಚನ್ನ ಕಟ್ತೀನಿ ಅನ್ನೋಂಗಿದ್ರೆ ಸೊ ಒಂದೊಂದು ಆಚನ್ನ ಹಾಕಿ ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ಮತ್ತು 3 ಚೈನ್ ಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಡಬಲ್ ಲಾಕ್ ಏನಿದೆಯಲ್ಲ ಸೊ ಈ ಲಾಕಲ್ಲಿ ಮತ್ತು ಮೇಲೆ ಹಾಕಿರುವಂಥ 3 ಚೈನ್ನ ಈ ರೀತಿ ಎಳ್ಕೊಂಡು ಸೊ ಟೈಟ್ ಮಾಡ್ಕೊಂಡ್ಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತು ಈಗ ಗೋಲ್ಡ್ ಕಲರು ಸ್ಮಾಲ್ ಬೀಡನ್ನ ಹಾಕ್ತಾಯಿದೆ. ಸೊ ಸ್ಯಾರಿ ಸ್ವಲ್ಪ ಡಲ್ ಆಗಿದೆ ಗೋಲ್ಡು, ಹಾಗಾಗಿ ನಾನು ಗೋಲ್ಡ್ ಬೀಡ್ಸ್ ಬಂದು ಸ್ವಲ್ಪ ಡಲ್ ಕಲರೇ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ರಿಚ್ ಇತ್ತಂದರೆ ರಿಚ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡು ವರ್ಕ್ ಅನ್ನೋದು ಮಾಡ್ಕೊಳ್ಳಿ. ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಹಾಕೋದೇನು ಬೇಡ, ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು ತೆಳಗಡೆ ಹಾಕಿರುವಂಥ 3 ಚೈನ್ ಮೇಲೆ 3 ಚೈನ್ ಮೇಲೆ ಹಾಕಿರುವಂಥ 3 ಚೈನ್ ಏನಿದೆಯೋ ಸೊ ಅದರ ಒಳಗಡೆ ಮತ್ತು ಸೇಮ್ ಫಸ್ಟ್ ಸ್ಟಾಚಲ್ಲಿ ಏನು ವರ್ಕ್ ಮಾಡ್ತೀವೋ ಡಬಲ್ ಕ್ರೋಶೆ ಕಂಬ 9 ಇದರಲ್ಲೂ ಕೂಡ ಸೇಮ್ ವರ್ಕನ್ನು ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಈಸಿಯಾಗಿರುವಂಥ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ, ಬಿಗ್ ಸೈಜಲ್ಲಿ ಬರುತ್ತೆ. ಸೊ ದೊಡ್ಡ ಸೈಜಲ್ಲಿ ಒಂದು ಡಿಸೈನ್ ಬೇಗ ಒಂದೇ ಸ್ಟೆಪ್ಪಲ್ಲಿ ಹುಡುಕ್ತಾ ಇದ್ದರೆ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಎಲ್ಲ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ರೀತಿ ಬ್ರೈಡಲ್ ಲುಕ್ ಅನ್ನೋದು ಕೊಡುತ್ತೆ. ಸೊ 9 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಸೇಮ್ ಆಚೆೊಳಗಡೆ ಲಾಕನ್ನು ಮಾಡಿಕೊಂಡು ವರ್ಕ್ ಅನ್ನೋದು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೇಮ್ ಮತ್ತೆ ಅದೇ ಆಚೆನ ಕಂಪ್ಲೀಟ್ ಆಗಿರೋನೇ ಆಚೆನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಆದಷ್ಟು ನೀವು ಸ್ವಲ್ಪ ಹತ್ರ ಹಾಕಿದ್ರೂ ಹಾಕ್ಕೋಬೋದು, ಏನು ನಿಮಗೆ ಅದೇನು ಅನಿಸೋದಿಲ್ಲ. ಮತ್ತು ಸೇಮ್ ಪಾಯಿಂಟ್ಗೆ ಮತ್ತೆ ಇಲ್ಲಿ ಹಾಕಿರುವಂಥ 3 ಚೈನ ಹಾಕಿಬಿಟ್ಟು ಲಾಸ್ಟಲ್ಲಿ ಮತ್ತೆ ಡಿಸೈನ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಪಲ್ಲುಗೆ ಮೆಸರ್ಮೆಂಟ್ನ ಇಟ್ಕೊಂಡು ಪಲ್ಲುಗೆ ಲಾಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತು ಸೇಮ್ 2 ಲಾಕನ್ನು ಮಾಡ್ಕೊಳ್ಳಿ. 2 ಲಾಕ್ ಹಾಕಿದ ತಕ್ಷಣ ಸೇಮ್ 4 ಚೈನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಬಂದು ಮತ್ತು ಇಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್, ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್, ಆಮೇಲೆ 3 ಚೈನ್ಸ್ ಮತ್ತು ಲಾಕ್ ಮತ್ತು ಒಂದು ಬೀಡ್. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲು ನೀವು ವರ್ಕ್ ಅನ್ನೋದು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು ನೋಡಿ. ಸೊ ಕಂಪ್ಲೀಟಾಗಿ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲಾಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಇದೆ ಡಿಸೈನು, ಅಂಥ ಹೆವಿ ಏನು ವರ್ಕ್ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಸೊ ಅನಿಸುತ್ತೆ ಟ್ರೈ ಮಾಡಿ. ಸೊ ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಇಲ್ಲಿ ಕೂಡ ನಾನು ಒಂದೇ ಕಲರಲ್ಲೇ ವರ್ಕ್ ಮಾಡಿದ್ದೀನಿ. ಕುಚ್ಚು ಕೂಡ ಅಷ್ಟೇ ಒಂದೇ ಕಲರಲ್ಲೇ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಹಾಗೆ ಒಂದು ಪುಟ್ಟದಾದಂಥ ಒಂದು ಕುಚ್ಚು ಅನ್ನೋದು ಹಾಕಿದ್ದೀನಿ. ಇದ್ರ ಬದಲು ನೀವು ಒಂದು ಬಫ್ ಥರ ಕುಚ್ಚನ್ನ ಹಾಕ್ತೀವಲ್ವ ಲೆಂತಿಯಾಗಿ, ಸೊ ಆ ಥರ ಕೂಡ ಈ ಡಿಸೈನ್ಗೆ ನೀವು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಶಾರ್ಟಲ್ಲಿ ಸ್ಮಾಲ್ ಸೈಜ್ ಒಂದು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಆ ಥರನೂ ಚೆನ್ನಾಗಿ ಕಾಣಿಸುತ್ತೆ, ಈ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಕುಚ್ಚನ್ನ ಕೂಡ ನೀವು ಈ ಡಿಸೈನ್ಗೆ ಚೇಂಜಸ್ ಮಾಡಿ ಕಟ್ಕೋಬೋದು. ಸೊ ಕಂಪ್ಲೀಟಾಗಿ ಲುಕ್ ಬಂದು ತುಂಬಾ ಚೆನ್ನಾಗಿ ಬಂದೆ. ಒಂದೇ ಸ್ಟೆಪ್ ಡಿಸೈನ್ ಆದರೂ ಕೂಡ ಎದುರುಗಡೆ ಮಾತ್ರ ತುಂಬ ಬಿಗ್ ಸೈಜಲ್ಲಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಒಂದು ರೀತಿ ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಥ್ರೆಡ್ ವರ್ಕ್ ಜಾಸ್ತಿ ಬರುತ್ತೆ, ಯಾಕಂದರೆ ಪ್ರತಿಯೊಂದು ಸ್ಲ್ಯಾಂಟಿಂಗ್ ಆಚೆಗೂ 9 ಡಬಲ್ ಕ್ರೋಶೆಗಳನ್ನೋದು ವರ್ಕ್ ಅನ್ನೋದು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲ ಬ್ರೈಡಲ್ ಸೀರೆಗೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 700ಇಂದ 800ವರೆಗೂ ನೀವು ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.